ಇನ್ನು ಹೊಯ್ಸಳರ ಬಗ್ಗೆ ಹೇಳ್ಬೇಕಂದಾಗ ನಾನು ಕೆಲವುದನ್ನು ಹೈಲೈಟ್ ಮಾಡ್ತೀನಿ. ನೀವೇನಾದರೂ ವಿಶ್ವದಲ್ಲಿ ವಾಸ್ತುಶಿಲ್ಪಕ್ಕೆ ಅಂತ ಏನಾದ್ರು PhD ಕೊಡೋದಕ್ಕೆ ಅಂತ ಶುರು ಮಾಡ್ಕೊಳ್ಳಿ. ವಾಸ್ತುಶಿಲ್ಪಕ್ಕೆ ಅಂತ ಇಡೀ ವಿಶ್ವದಲ್ಲಿ ಇರುವಂಥ ಸುಮಾರು 50% PhD ನೀವು ಇವ್ರಿಗೆ ಕೊಡಬೇಕಾಗತ್ತೆ. ಯಾಕೆಂದರೆ ಹೊಯ್ಸಳರ ಗುಡಿಗಳಿಗೆ ನೀವು ಸರಿ ಸಮಾನ ಆಗಿರುವಂತಹ ಗುಡಿಗಳನ್ನ ಪ್ರಪಂಚದ ಯಾವ ಭಾಗದಲ್ಲೂ ಯಾರೂ ಕಟ್ಟಿಲ್ಲ. ಅದು ವಾಸ್ತವ, ಅದು ಕನ್ನಡಿಗರ ಹೆಮ್ಮೆ ಅದು. ಸೊ ಅದರಲ್ಲಿ ಒಂದು ಉದಾಹರಣೆ, ನೀವು ಇಲ್ಲಿ ಮೊದಲನೇ ಫೋಟೋ ನೋಡ್ತಿದ್ದೀರ, ಅದು ನಮ್ಮ ಹೊಯ್ಸಳೇಶ್ವರ ಟೆಂಪಲ್ಲು, ಎರಡನೇದು ಬೇಲೂರು, ಮೂರನೇದು ಸೋಮನಾಥಪುರ, ಇದು ಬೂಚೇಶ್ವರ ಟೆಂಪಲ್ ಅಂತ ಒಂದು ಹಾಸನದಿದೆ. ಜಸ್ಟ್ ಒಂದು ರೆಫರೆನ್ಸ್ಗೆ ಅಂತ ತೆಗೆದಾಕಿದ್ದೀನಿ. ಇನ್ನು ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಅಂತ ನೀವೇ ನೋಡ್ಕೋಬೋದು. ಅಯೋಧ್ಯೆಯಲ್ಲಿ ಒಂದು ರಾಮಲಲ್ಲಂದು ಒಂದು ಮೂರ್ತಿಯನ್ನು ಕೆತ್ತಿದ್ರು. ಆ ಶಿಲ್ಪಿ ಅರುಣ್ ಅವ್ರು ಏನು ಕೆತ್ತಿದ್ರು, ಅವರು ಒಂದು ವಿಡಿಯೋನ ಹೇಳ್ತಾರೆ, ಈ ಬೇಲೂರು ಹಳೇಬೀಡು ಸೋಮನಾಥಪುರಕ್ಕೆ ನಾವೇನಾದ್ರು ಕಂಪೇರ್ ಮಾಡಿದ್ರೆ ನಾವಿನ್ನೂ ಮಕ್ಕಳು. ಏಕೆಂದರೆ ಅಷ್ಟೊಂದು ಕುಸುರಿ ಕಲೆಯನ್ನು ಆ್ಯಕ್ಚುಲಿ ಉಳ್ಳಂಥ ಒಂದು ಶಿಲ್ಪದ ಒಂದು ಪ್ರಯೋಗಗಳನ್ನ ಪ್ರಪಂಚದ ಯಾವ ಭಾಗದಲ್ಲೂ ಮಾಡಿಲ್ಲ. ಇನ್ನು ಕರ್ನಾಟಕದ ಹೆಮ್ಮೆ ಶಿಲಾಬಾಲಕಿಯರನ್ನ ಒಂದ್ಸಲಿ ನೋಡ್ಕೊಳ್ಳಿ. ಹೆಣ್ಣಿನ ಸೌಂದರ್ಯವನ್ನು ಇಷ್ಟೊಂದು ಕಲಾತ್ಮಕವಾಗಿ ಪ್ರಪಂಚದಲ್ಲಿ ಯಾರು ತೋರಿಸಿದ್ದಾರೆ ಅಂದರೆ ಅದಕ್ಕೂ ನಿಮಗೆ ಉದಾಹರಣೆ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿ ನಾನು ಈಗಾಗಲೇ ಹೇಳಿದ್ದು, ಪ್ರಪಂಚದಲ್ಲಿ ಏನಾದರೂ ನೀವು ಅತಿ ಹೆಚ್ಚು PhD ಏನಾದರೂ ಒಂದು ವಾಸ್ತುಶಿಲ್ಪಕ್ಕೆ ಅಂತ ಏನಾದರೂ ಕೊಡೋದಾದರೆ ಅದು ಖಂಡಿತವಾಗ್ಲೂ ಕನ್ನಡಿಗರಿಗೆ ಕೊಡಬೇಕಾಗತ್ತೆ. ಇನ್ನು ಅವ್ರು ಮಾಡಿರೋ ಕಂಬ ಪ್ರತಿಯೊಂದರಲ್ಲಿ ಎಷ್ಟು ಒಂದು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದಾರೆ ಅವರು. ಅಂದರೆ ಏನೋ ಕಾಟಾಚಾರಕ್ಕೆ ಮಾಡಿರೋದಲ್ಲ, ಅಷ್ಟು ಒಂಥರ ಆಧ್ಯಾತ್ಮಿಕ ಅಂತಲೇ ಹೇಳ್ಬೇಕಾಗತ್ತೆ ಇದನ್ನು. ಯಾಕೆಂದರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸಿ ಮಾಡಿರೋವಂಥ ಒಂದು ಗುಡಿಗಳಾಗಿರೋ ಕಾರಣ ಇವತ್ತಿಗೂ ನಾವೆಲ್ಲ ಅಷ್ಟು ಖುಷಿಪಟ್ಟು ನೋಡ್ತಾ ಇರ್ತೀವಿ.